ಕಾಳಿಕಾಂಬೆಯನ್ನು ಯಾರು ಮನಸ ವಚಸ ಪ್ರಾರ್ಥಿಸ್ತಾರೆ, ಪೂಜಿಸ್ತಾರೆ, ಆರಾಧಿಸ್ತಾರೆ, ಅನುಸರಿಸ್ತಾರೆ ಅಂತ ನಮಗೆ ಯಾವುದೇ ಕಾರಣಕ್ಕೆ ಈ ತಾಯಿಯನ್ನು ಪ್ರಿಯವೇ ಇರಲಿ. ಒಲಿದು ಬಂದವನು ಅನುಗ್ರಹಿಸುತ್ತಾನೆ. ಒಂದು ವೇಳೆ ನಂಬಿಕೆ ಇಲ್ಲದೆ ಸಮಾಜದಲ್ಲಿ ಏನಾದರೂ ಆಯ್ತಿಲ್ಲ ಆದ್ದರಿಂದ ಕಾಳಿಕಾಂಬೆಯನ್ನು ವಿಶ್ವಕರ್ಮ ಸಮಾಜಗಳು ಯಾವುದೇ ಕಾರಣಕ್ಕೆ ಯಾವುದೇ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ನಿರಾಕರಿಸುತ್ತಕ್ಕಿಲ್ಲ, ತಿರಸ್ಕರಿಸುತ್ತಕ್ಕಿಲ್ಲ, ಆರಾಧಿಸುತ್ತಿರಬೇಕು. ಯಾವುದನ್ನು ಯಾವ ಕಾಲಕ್ಕೆ ಮಾಡಬೇಕು ಅದನ್ನು ಆಯಾ ರೀತಿಯಲ್ಲಿ ಮಾಡಿಕೊಂಡು ಹೋಗುವುದಾದರೆ ಸಮಾಜದ ವ್ಯಕ್ತಿಗಳನ್ನು ಯಾರನ್ನೇ ಯೋಗಿಯನ್ನು ಅನುಗ್ರಹಿಸುತ್ತಾರೆ. ಆಚಾರ ಪ್ರಭವೋ ಧರ್ಮ, ಆಚಾರ ಪ್ರಥಮೋ ಧರ್ಮ. ಆಚಾರವಂತರಾಗಿದ್ದವರಿಗೆ ಯಾವ ಶರೀಕಾಟವೂ ಕಾಯುವುದಿಲ್ಲ. ಆಚಾರವಿದ್ದವರಿಗೆ ಬೇರೆ ಶರೀರ ಅವರ ದುರಾಚಾರವೇ ಅವರಿಗೆ ಮಾಡ್ತಾರೆ. ಈ ಕಥೆ ಏನಿದೆ ಕಾಳಿಕಾಂಬ ಮಹಾತ್ಮೆ ಕಾಳಿಕೋತ್ಸವ ಇದೆಲ್ಲ ನಮಗೆ ಗೊತ್ತಿಲ್ಲದೆ ಇದ್ದ ವ್ಯವಹಾರ. ಆದರೆ ಅವರನ್ನು ಬೇರೆ ನಿಲ್ಲಿಸುತ್ತೆ. ಸಮಾಜಕ್ಕೆ ಒಂದು ವಿಶೇಷವಾದ ಶಕ್ತಿ ಸ್ವರೂಪವನ್ನು ನಾವು ಪರಿಗಣಿಸುವುದನ್ನು ಶ್ರೀ ಕಾಳಿಕಾಂಬೆಯ ಸ್ಥಳ ಸಾನ್ನಿಧ್ಯ ಹೊಂದಿರುವ ಸಕಲ ದೈವ ದೇವರುಗಳು ಬಂದಿರುವಂತಹ ಸಕಲರಿಗೂ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯಗಳನ್ನು ನೀಡಿ ಅರಸಲಿ ಎಂಬುದಾಗಿ ಕಾಳಿಕೋತ್ಸವವನ್ನು ಮಂಗಲ